ಜನಪ್ರಿಯ ನಟಿ ಪವಿತ್ರ ಜಯರಾಮ್ ಅಪಘಾತದಲ್ಲಿ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಮ್ಮಡಹಳ್ಳಿಯಲ್ಲಿ ಪವಿತ್ರ ಜಯರಾಮ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮಂಡ್ಯ ಮೂಲದವರು ಪವಿತ್ರ ಜಯರಾಮ್. ಪಾಪ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಾಯಿಯನ್ನ ಕಳೆದುಕೊಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಪತಿ ಶಿವಕುಮಾರ್, ಮಕ್ಕಳಾದ ಪ್ರತೀಕ್ಷಾ, ಪ್ರಜ್ವಲ್ ಸೇರಿ ಕುಟುಂಬಸ್ಥರನ್ನ ನಟಿ ಅಗಲಿದ್ದಾರೆ. ಇವತ್ತು 11 ಗಂಟೆಗೆ ಒಮ್ಮಡಹಳ್ಳಿಯಲ್ಲಿ ಪವಿತ್ರ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು ಕಿರುತೆರೆಯಲ್ಲೂ ಕೂಡ ಬಹಳ ಹೆಸರುವಾಸಿಯಾಗಿದ್ದಂಥವ್ರು ಪವಿತ್ರ ಜಯರಾಮ್. ಆದರೆ ನಿನ್ನೆ ದುರಾದೃಷ್ಟವಶಾತ್ ಇದೀಗ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪವಿತ್ರ ಜಯರಾಮ್ ಕನ್ನಡ ಮತ್ತು ತೆಲುಗಿನಲ್ಲಿ ಅಪಾರ ಕೀರ್ತಿಯನ್ನು ಹೊಂದಿದಂತಹ ಪವಿತ್ರ ಜಯರಾಮ್ ಇನ್ನಿಲ್ಲ. ನನ್ನ ಆಕ್ಸಿಡೆಂಟ್ನಲ್ಲಿ ನಿಧನ ಹೊಂದಿದ್ದಾರೆ. ಕಾರ್ ಕಂಟ್ರೋಲ್ ತಪ್ಪಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ. ಅವರ ತಂಗಿಗೂ ಕೂಡ ಗಂಭೀರ ಗಾಯಗಳಾಗಿದೆ, ಡ್ರೈವರ್ಗೂ ಕೂಡ ಗಾಯಗಳಾಗಿದೆ. ಬಟ್ ನಟಿ ಪವಿತ್ರ ಜಯರಾಮ್ ಅವರಿಗೆ ಆ ಅವಕಾಶನೇ ಸಿಗಲಿಲ್ಲ. ಸ್ಪಾಟ್ ಡೆತ್ ಆಗ್ಬಿಟ್ರು ಅವರಲ್ಲಿ. ಒಮ್ಮಡಹಳ್ಳಿಯಲ್ಲಿ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋವಾಗುತ್ತೆ. ಬಿಕಾಸ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ. 5 ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಅದನ್ನೇ ಹೇಳ್ತಿದ್ದೆ ಇಷ್ಟೊತ್ತರು, ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ. ಸೊ ತಿಂಗಳಿಗೆ 15 ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ. ಸೊ ಅವ್ರ ಜೊತೆ ಒಂದು ಒಳನಾಟ ಏನಿರುತ್ತೆ, ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಟೈಮಲ್ಲಿ ಅವರೇನು ಬೇರೆ ಅಲ್ಲ, ಮನೆಯವ್ರು ಬೇರೆ ಅಲ್ಲ, ಆ ಥರನೇ. ಆದರೆ ಯಾರಾದರೂ ನೋವೇ ಅಂಥದ್ರಲ್ಲೂ ಇಷ್ಟು ಹತ್ರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ, ಅದು ಬೇರೆ ಥರನೇ ಒಂಥರ ನೋವು. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಮಾತುಗಳಲ್ಲಿ. ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರನ್ನ ಕರ್ಕೊಂಡಿದ್ದಾರೆ, ನಿಜವಾಗ್ಲೂ ನೋವಾಗುತ್ತೆ. ಆದರೆ ಒಂದು ಕಡೆ ಏನು ಮನಸ್ಸಿಗೆ ನೋವಾಗೋದೇನೆಂದರೆ, ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನಾವೆಲ್ಲ ತಿಂಗಳಿಗೆ 15 ದಿನ ಕೆಲಸ ಮಾಡ್ತೀವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ, ಜೊತೆಗೆ ಇರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ. ಸೊ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ತೀರಾ ಅನಿರೀಕ್ಷಿತ ಇದು. ಇನ್ನೂ ಕಿರುತೆರೆಯಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಇದ್ದಂತಹ ನಟಿ. ಓಕೆ, ಇದೀಗ ಮುಂದಿನ ಕಾರ್ಯಗಳೆಲ್ಲ ಯಾವಾಗ? ವಿದ್ಯಾ, ಪವಿತ್ರ ಜಯರಾಮ್ ಅವರು ಮಂಡ್ಯದ ಒಮ್ಮಡಹಳ್ಳಿ ಮೂಲದವರಾಗಿರ್ತಾರೆ. ಇವರು ಕಿರುತೆರೆಯಲ್ಲಿ ಸಾಕಷ್ಟು ಹೆಸರುವಾಸಿ ಮಾಡಿರುವಂತದ್ದು. ಬೆಂಗಳೂರು ಮತ್ತೆ ಹೈದರಾಬಾದ್ ನಲ್ಲಿ ಇವರು ವಾಸ ಇರುವಂತದ್ದು. ನಿನ್ನೆ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಅಪಘಾತ ಜರುಗಿರುವಂತದ್ದು. ಸದ್ಯ ಒಮ್ಮಡಹಳ್ಳಿಯಲ್ಲಿ ಅವರ ಪಾರ್ಥಿವ ಶರೀರ ಏನಿದೆ ಅದಕ್ಕೆ ಅಂತಿಮ ದರ್ಶನಕ್ಕೆ ಇವಾಗ ಈಡೇರಿಸಿರುವಂತದ್ದು. 10:30ರಿಂದ 11 ಗಂಟೆ ವೇಳೆಗೆ ಅವರ ಒಂದು ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡಲಾಗುವಂತದ್ದು. ಈಗ ಸದ್ಯ ಅವರ ಆಪ್ತರು ಮತ್ತೆ ಕಿರುತೆರೆಯ ನಟ ನಟಿಯರು ಕೂಡ ಅವ್ರು ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಈ ಒಂದು ಅಗಲಿಕೆಯಿಂದ ಅವರ ಕುಟುಂಬಸ್ಥರು ಆಕ್ರಂದನೂ ಕೂಡ ಮುಗಿಲು ಮುಟ್ಟಿರುವಂತದ್ದು. 2 ಮಕ್ಕಳು ಸಹ ಇದ್ರು. ಆ ನಿಟ್ಟಿನಲ್ಲಿ ಅವರ ಭವಿಷ್ಯದ ಬಗ್ಗೆ ಪವಿತ್ರ ಅವರು ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಇದೀಗ ಈ ಒಂದು ಅಗಲಿಕೆಯಿಂದ ಅವರ ಕುಟುಂಬದಲ್ಲಿ ತುಂಬಲಾರದ ನೋವು ಇರುವಂತದ್ದು. ಅವರ ಪಕ್ಕದಲ್ಲಿ ಅಂದ್ರೆ ಈ ವೇಳೆ ಪ್ರಯಾಣ ಮಾಡ್ತಿದ್ದಂತವ್ರು ಹೇಳುವಂತ ಪ್ರಕಾರವಾಗಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ 2 ಕಿಲೋಮೀಟರ್ ದೂರದಲ್ಲೇ ಕೂಡ ಆಸ್ಪತ್ರೆ ಇತ್ತು. ಆದ್ರೆ ನಮ್ಗೆ ಆಂಬುಲೆನ್ಸ್ ಅಥವಾ ಬೇರೆ ಯಾವುದೇ ವಾಹನ ಸಿಗದಂತ ಕಾರಣವಾಗಿ ಪವಿತ್ರ ಅವರು ಈ ಒಂದು ದುರ್ಮರಣಕ್ಕೆ ಕಾರಣರಾಗ್ತಾರೆ. ನಮ್ಗೆ ತುಂಬಲಾರದ ನೋವಿದೆ ಅಂತೇಳಿ ಸದ್ಯ ಅವರು ಹೇಳ್ತಾ ಇರುವಂತದ್ದು. ವಿದ್ಯಾ.